ಎಲ್ಲರಿಗೂ ಜೈ ಹಿಂದ್. ಪ್ರಿನ್ಸ್ ಬಹದ್ದೂರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಳಗ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅಗ್ನಿವೀರ್ ವಾಯು ಇಂಟೆಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ವಿಡಿಯೋ ಒಳಗೆ ನಿಮಗ ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ ಹಾಕ್ಲಕ್ಕ ಲಾಸ್ಟ್ ಡೇಟ್ ಏನು, ಎಕ್ಸಾಮ್ ಫೀಸ್ ಏನು, ಏಜ್ ಲಿಮಿಟ್ ಎಷ್ಟು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಾ, ಫಿಸಿಕಲ್ ಯಾವ ರೀತಿ ಇರುತ್ತಾ, ಎಕ್ಸಾಮ್ ಯಾವ ರೀತಿ ಇರುತ್ತಾ, ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕನ್ನಡದೊಳಗ. ವಿಡಿಯೋ ಸ್ಕಿಪ್ ಮಾಡಲಾರ್ದೇ ಕೊನೆವರೆಗೂ ನೋಡ್ರಿ. ಅದಕ್ಕಿಂತ ಮೊದಲ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಶುರು ಮಾಡ್ತೀನಿ ಬರ್ರಿ. ಇಂಡಿಯನ್ ಏರ್ಫೋರ್ಸ್ ಒಳಗ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅಗ್ನಿವೀರ್ ವಾಯು ಇಂಟೆಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕ್ಲಕ್ಕ ಸ್ಟಾರ್ಟಿಂಗ್ ಡೇಟ್ ಇದೇ 2024 ಜನವರಿ 17ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವ. ಅಪ್ಲಿಕೇಶನ್ ಹಾಕ್ಲಕ್ಕ ಲಾಸ್ಟ್ ಡೇಟ್ ಇದೇ 2024 ಫೆಬ್ರವರಿ 6ನೇ ತಾರೀಕು ಅಪ್ಲಿಕೇಶನ್ ಹಾಕ್ಲಕ್ಕ ಕೊನೆ ದಿನಾಂಕ ಆಗಿರುತ್ತೆ. ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರ ಆನ್ಲೈನ್ ಎಕ್ಸಾಮ್ ಡೇಟ್ ಅಂತ. ಇದೇ 2024 ಮಾರ್ಚ್ 17ರ ಸುತ್ತಮುತ್ತಲು ಎಕ್ಸಾಮ್ ನಡೆಯುವಂತ ಸಾಧ್ಯತೆಗಳದಾವ. ಏಜ್ ಲಿಮಿಟ್ ಅಪ್ಲಿಕೇಶನ್ ಹಾಕ್ಲಕ್ಕ ಏಜ್ ಲಿಮಿಟ್ ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗಳು 2/1/2004ರಿಂದ 2/7/2007 ಒಳಗಡೆ ಜನಿಸಿರುವಂತ ಅಭ್ಯರ್ಥಿಗಳಾಗಿರ್ಬೇಕು. ನೆನ್ಪಿಟ್ಕೋರಿ, 2/1/2004ರಿಂದ 2/7/2007 ನಡುವೆ ಜನಿಸಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅಭ್ಯರ್ಥಿಗಳು ಅನ್ಮ್ಯಾರಿಡ್ ಆಗಿರ್ಬೇಕು. ಕ್ವಾಲಿಫಿಕೇಶನ್ PUC ಪಾಸ್ ಆಗಿದ್ರೆ ಸಾಕು. ಕ್ವಾಲಿಫಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಕ್ವಾಲಿಫಿಕೇಶನ್ PUC ಪಾಸ್ ಆಗಿರ್ಬೇಕು. PUC ಒಳಗೆ ಸೈನ್ಸ್ ಮಾಡಿದವ್ರಿಗೆ ಪೋಸ್ಟ್ ಅದಾವ, ಆರ್ಟ್ಸ್ ಎಜುಕೇಶನ್ ಕಾಮರ್ಸ್ ಮಾಡಿದವ್ರಿಗೆ ಅದಾವ. PUC ಇಲ್ಲ ಅಂತಂದ್ರೆ ಡಿಪ್ಲೊಮಾ ಮಾಡಿದವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ತೀನಿ ಕೇಳ್ರಿ. PUC ಸೈನ್ಸ್ ಮಾಡಿರುವ ಅಭ್ಯರ್ಥಿಗಳು, PUC ಒಳಗೆ ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಮ್ಯಾಥ್ಸ್, ಫಿಸಿಕ್ಸ್, ಇಂಗ್ಲೀಷನ್ನು ಕಲ್ತಿರ್ಬೇಕು. ಟೋಟಲ್ ಪರ್ಸೆಂಟೇಜ್ 50 ಅಬವ್ ಇರ್ಬೇಕು, 50%ಗಿಂತ ಮೇಲೆ ಇರ್ಬೇಕು. ಅದ್ರೊಳಗೆ ಇಂಗ್ಲೀಷ್ ಭಾಷೆ ಒಳಗೆ ನೀವು 50 ಮಾರ್ಕ್ಸನ್ನು ತೊಗೊಂಡಿರ್ಬೇಕು ಕಡ್ಡಾಯ. ಸೈನ್ಸ್ ಇಲ್ಲ ಅಂತಂದ್ರೆ ಆರ್ಟ್ಸ್, ಕಾಮರ್ಸ್, ಎಜುಕೇಶನ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ PUC ಒಳಗೆ ನೀವು 50%ಅನ್ನು ಮಾಡಿರ್ಬೇಕು, 50% ಅಬವ್ ಇರ್ಬೇಕು. ಹಾಗೂ ಇಂಗ್ಲೀಷ್ ಭಾಷೆ ಒಳಗೆ 50 ಮಾರ್ಕ್ಸನ್ನು ತೊಗೊಂಡಿರ್ಬೇಕು. PUC ನೀವು ಕಲ್ತಿಲ್ಲ ಅಂತಂದ್ರೆ ಡಿಪ್ಲೊಮಾ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಡಿಪ್ಲೊಮಾ ಒಳಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವುದಾದ್ರೂ 3 ವರ್ಷದ ಡಿಪ್ಲೊಮಾ ಪದವಿಯನ್ನು ಕಲ್ತಿರ್ಬೇಕು. ಡಿಪ್ಲೊಮಾ ಒಳಗೆ ನಿಮಗೆ ಅಗ್ರಿಗೇಟ್ ಪರ್ಸೆಂಟೇಜ್ 50 ಅಬವ್ ಇರ್ಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ ಭಾಷೆ ಒಳಗೆ 50 ಮಾರ್ಕ್ಸನ್ನು ಕೂಡ ತೊಗೊಂಡಿರ್ಬೇಕು. ನಾ PUC ಒಳಗೆ 49 ಐತಿ, 49.99 ಐತಿ ಅಂತಂದ್ರೂ ಅಪ್ಲಿಕೇಶನ್ ಹಾಕಕ್ಕೆ ಬರಂಗಿಲ್ಲ. 50% ಬೇಕೇ ಬೇಕು. ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರ, ನೋಡ್ಕೋರಿ. ವಿಶೇಷ ಸೂಚನೆ, ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಸೈನ್ಸ್ ಮೇಲೆ ಇರುವಂಥ ಪೋಸ್ಟ್ಗೂ ಕೂಡ ಅಪ್ಲೈ ಮಾಡ್ಬೋದು, ಆರ್ಟ್ಸ್ ಮೇಲೆ ಇರುವಂಥ ಪೋಸ್ಟ್ಗೂ ಕೂಡ ಅಪ್ಲೈ ಮಾಡ್ಬೋದು. ಆದ್ರೆ ಆರ್ಟ್ಸ್ ಮಾಡಿರುವಂಥ ಅಭ್ಯರ್ಥಿಗಳು, ಆರ್ಟ್ಸ್, ಕಾಮರ್ಸ್, ಎಜುಕೇಶನ್ ಮಾಡಿರುವಂಥ ಅಭ್ಯರ್ಥಿಗಳು ಕೇವಲ ಆರ್ಟ್ಸ್, ಕಾಮರ್ಸ್, ಎಜುಕೇಶನ್ ಮೇಲಿರುವಂಥ ಪೋಸ್ಟ್ಗಳಿಗೆ ಮಾತ್ರ ಅಪ್ಲೈ ಮಾಡ್ಬೋದು, ನೆನ್ಪಿಟ್ಕೋರಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಒಂದೇ ಎಕ್ಸಾಮ್ ಇರುತ್ತೆ. ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಬೇರೆ ಎಕ್ಸಾಮ್ ಇರುತ್ತೆ. ಸೈನ್ಸ್ ಮಾಡಲಾರ್ದೇ ಕಾಮರ್ಸ್, ಎಜುಕೇಷನ್, ಆರ್ಟ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಬೇರೆ ಎಕ್ಸಾಮ್ ಇರುತ್ತೆ. ಡಿಪ್ಲೊಮಾ ಮಾಡಿರುವಂಥ ಅಭ್ಯರ್ಥಿಗಳಿಗೂ ಬೇರೆ ಇರುತ್ತೆ. ಸೈನ್ಸ್ ಮಾಡಿರೋ ಅಭ್ಯರ್ಥಿಗಳು ಎರಡಕ್ಕೂ ಅಪ್ಲೈ ಮಾಡಿರ್ತಿರಲ್ಲ, ಅವರಿಗೂ ಕೂಡ ಬೇರೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ನೋಡ್ರಿ. ಎಕ್ಸಾಮ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ದ ಅಡ್ಮಿಟ್ ಕಾರ್ಡ್ ನಿಮಗೆ ಎಕ್ಸಾಮ್ ಇರೋಕ್ಕಿಂತ ಮೊದಲು 48ರಿಂದ 72 ಗಂಟೆ ಮುಂಚಿತವಾಗಿ ನಿಮಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಒಳಗೆ ಎಕ್ಸಾಮ್ ಇರುತ್ತೆ, ಕನ್ನಡದೊಳಗೆ ಇರಂಗಿಲ್ಲ. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆ ಒಳಗೆ ಎಕ್ಸಾಮ್ ಇರುತ್ತೆ. ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ 60 ನಿಮಿಷದ ಒಂದು ಎಕ್ಸಾಮ್ ಐತಿ. ನೋಟಿಫಿಕೇಶನ್ ಒಳಗೆ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ, ಎಷ್ಟು ಕ್ವಶನ್ ಬರ್ತಾವಂತ ಕೊಟ್ಟಿಲ್ಲ, ಕೇವಲ ಟೈಮ್ ಅಷ್ಟೇ ಕೊಟ್ಟಿದ್ದಾರೆ. ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ 60 ನಿಮಿಷದ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಒಳಗೆ ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್, ಅದ್ರ ಜೊತೆಗೆ PUC ಸೆಕೆಂಡ್ ಇಯರ್ವರೆಗೂ CBSE ಸಿಲೆಬಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಈ ಸಿಲೆಬಸ್ ಬಗ್ಗೆ ನೀವು ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಆರ್ಟ್ಸ್, ಕಾಮರ್ಸ್, ಎಜುಕೇಷನ್, ಡಿಪ್ಲೊಮಾ ಮಾಡಿರುವಂಥ ಅಭ್ಯರ್ಥಿಗಳಿಗೆ 45 ನಿಮಿಷದ ಒಂದು ಎಕ್ಸಾಮ್ ಇರುತ್ತೆ. ಅದರೊಳಗೆ ನಿಮಗೆ ಇಂಗ್ಲೀಷ್, ರೀಸನಿಂಗ್, ಜನರಲ್ ಅವೇರ್ನೆಸ್ ಪ್ಲಸ್ PUC ಸೆಕೆಂಡ್ ಇಯರ್ವರೆಗೂ CBSE ಸಿಲೆಬಸ್ ಬಗ್ಗೆ ಕ್ವಶನ್ ಕೇಳ್ತಾರ, ಇದನ್ನ ಓದ್ಕೋರಿ. ನೆಕ್ಸ್ಟ್ ಸೈನ್ಸ್ ಮಾಡಿರುವಂಥ ಅಭ್ಯರ್ಥಿಗಳು, ಎರಡಕ್ಕೂ ಅಪ್ಲೈ ಮಾಡಿರುವಂಥ ಅಭ್ಯರ್ಥಿಗಳು ಅವರಿಗೆ 85 ನಿಮಿಷದ ಒಂದು ಎಕ್ಸಾಮ್ ಇರುತ್ತೆ. 85 ನಿಮಿಷದ ಒಂದು ಎಕ್ಸಾಮ್ ಇರುತ್ತೆ. ಅದರೊಳಗೆ
ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಪ್ಲಸ್ PUC ಸೆಕೆಂಡ್ ಇಯರ್ವರೆಗೂ CBSE ಸಿಲೆಬಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಇದು ನಿಮ್ದು ಎಕ್ಸಾಮ್ ಸಿಲೆಬಸ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 1 ಮಾರ್ಕ್ಸನ್ನು ಕೊಡ್ತಾರೆ. ಒಂದು ಕ್ವಶನ್ಗೆ 1 ಮಾರ್ಕ್ಸನ್ನು ಕೊಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ನೀವು ಯಾವುದೇ ಕ್ವಶನ್ಗೆ ಅಟೆಂಪ್ಟ್ ಮಾಡಲಿಲ್ಲ, ಕ್ವಶನ್ನ ಆನ್ಸರ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಆ ಕ್ವಶನ್ಗೆ ಯಾವುದೇ ರೀತಿಯಂತ ಮಾರ್ಕ್ಸು ಕಟ್ ಮಾಡಂಗಿಲ್ಲ, ಮಾರ್ಕ್ಸ್ನು ಕೊಡೋದಿಲ್ಲ. ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಎಕ್ಸಾಮ್ ಸಿಲೆಬಸ್. ನೆಕ್ಸ್ಟ್ ಸೆಕೆಂಡ್ ಫೇಸ್ ಫಿಸಿಕಲ್. ಫಿಸಿಕಲ್ ಒಳಗೆ ಹೈಟ್ ಪುರುಷ ಅಭ್ಯರ್ಥಿಗಳಿಗೆ 152.5 152.5 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಇರ್ತೈತಿ. 72ರಿಂದ 82 ಸೆಂಟಿಮೀಟರ್ವರೆಗೂ ಚೆಸ್ಟ್ ಇರ್ತೈತಿ. ಮಹಿಳಾ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್ 152 ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಐತಿ. ಹೈಟ್ ಒಳಗೆ ಯಾರಿಗೂ ಕನ್ಸೆಷನ್ ಇಲ್ಲ, ನೆನ್ಪಿಟ್ಕೋರಿ. ರನ್ನಿಂಗ್ ಇರುತ್ತಾ 1.6 ಕಿಲೋಮೀಟರ್ 1600 ಮೀಟರ್ ರನ್ನಿಂಗ್ ಇರುತ್ತಾ. ರನ್ನಿಂಗ್ ಪುರುಷ ಅಭ್ಯರ್ಥಿಗಳಿಗೆ 7 ನಿಮಿಷ ಟೈಮ್ ಇರುತ್ತಾ, ಮಹಿಳಾ ಅಭ್ಯರ್ಥಿಗಳಿಗೆ 8 ನಿಮಿಷ ಟೈಮ್ ಇರುತ್ತಾ. ರನ್ನಿಂಗ್ ಆದಮೇಲೆ 10 ನಿಮಿಷಗಳ ನಂತರ ಪುರುಷ ಅಭ್ಯರ್ಥಿಗಳಿಗೆ 10 ಪುಷಪ್ ಇರುತ್ತಾ, 10 ಪುಷಪ್ ಇರುತ್ತಾ, 1 ನಿಮಿಷ ಟೈಮ್ ಇರುತ್ತಾ. ಅದಾದಮೇಲೆ 2 ನಿಮಿಷ ಬಿಟ್ಟು 10 ಸಿಟಪ್ ಇರುತ್ತಾ, 1 ನಿಮಿಷ ಟೈಮ್ ಇರುತ್ತಾ. ಅದಾದಮೇಲೆ 2 ನಿಮಿಷ ಟೈಮ್ ಕೊಟ್ಟು 20 ಸ್ಕ್ವಾಡ್ಸ್ ಇರುತ್ತಾ. ಸ್ಕ್ವಾಡ್ಸ್ ಅಂತಂದ್ರೆ ಊಟಕ್ಕೆ ಬೈಟಕ್, ನಮ್ಮ ಕಡೆ ಊಟ ಬಸಿ ಅಂತೀವಿ, ನಿಮ್ಮ ಕಡೆ ಏನಂತಾರ ತಿಳ್ಕೊರಿ. 20 ಸ್ಕ್ವಾಡ್ಸ್ ಇರುತ್ತಾ, ಅದಕ್ಕೆ 1 ನಿಮಿಷ ಟೈಮ್ ಇರುತ್ತಾ. ಇದು ಪುರುಷ ಅಭ್ಯರ್ಥಿಗಳಿಗೆ. ರನ್ನಿಂಗ್ ಆದಮೇಲೆ 10 ನಿಮಿಷ ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ 10 ಸಿಟಪ್ ಇರುತ್ತಾ, 1.5 ನಿಮಿಷ ಟೈಮ್ ಇರುತ್ತಾ. ಅದಾದಮೇಲೆ 2 ನಿಮಿಷ ಬಿಟ್ಟು 10 ಸ್ಕ್ವಾಡ್ಸ್ ಇರುತ್ತಾ, ಊಟಕ್ಕೆ ಬೈಟಕ್ 10 ಸ್ಕ್ವಾಡ್ಸ್ ಇರುತ್ತಾ, 1 ನಿಮಿಷ ಟೈಮ್ ಇರುತ್ತಾ. ಇದು ಮಹಿಳಾ ಅಭ್ಯರ್ಥಿಗಳ ಫಿಸಿಕಲ್. ನೆಕ್ಸ್ಟ್ ಥರ್ಡ್ ಫೇಸ್ ಮೆಡಿಕಲ್ ಎಕ್ಸಾಮಿನೇಷನ್. ಮೆಡಿಕಲ್ ಒಳಗೆ ಏನೇನು ಇರುತ್ತಂತ ನೋಟಿಫಿಕೇಶನ್ ಒಳಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಡಿಸ್ಪ್ಲೇ ಮೇಲೆ ಶೋ ಮಾಡತ್ತೀನಿ, ನೋಡ್ಕೋರಿ. ಈ ರೀತಿ ನಿಮ್ಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್. ಅಪ್ಲಿಕೇಶನ್ ಹಾಕ್ಲಕ್ಕ ಫೀಸ್ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಲಕ್ಕ 550 ರೂಪೀಸ್ ಚಲನ್ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಲಕ್ಕ ವೆಬ್ಸೈಟ್. ಅಪ್ಲಿಕೇಶನ್ ಹಾಕ್ಲಕ್ಕ ವೆಬ್ಸೈಟ್ ಯಾವುದು ಅಂತ ಬಹಳಷ್ಟು ಜನ ಕೇಳ್ತಿರ್ತೀರಿ. ಡಿಸ್ಪ್ಲೇ ಮೇಲೆ ಶೋ ಮಾಡತ್ತೀನಿ, ನೋಡ್ಕೋರಿ. ಈ ವೆಬ್ಸೈಟ್ ಒಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ನೋಟಿಫಿಕೇಶನ್ದ PDF ನಿಮಗೆ ಬೇಕಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂಥ ಪ್ರಿನ್ಸ್ ಬಹದ್ದೂರ್ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನೋಟಿಫಿಕೇಶನ್ ಅವೈಲೇಬಲ್ ಐತಿ. ಗ್ರೂಪ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಅವೈಲೇಬಲ್ ಐತಿ. ಲಿಂಕ್ ಮುಖಾಂತರ ಗ್ರೂಪ್ ಜಾಯ್ನ್ ಆಗಿ PDF ಅನ್ನು ಪಡ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ರಿ. ವಿಡಿಯೋದಲ್ಲಿರುವಂಥ ಮಾಹಿತಿಯನ್ನು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ಕನ್ನಡದೊಳಗಿನ ವಿಡಿಯೋ ಸಲುವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ನಿಮಗೇನಾದ್ರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ PUC ಪಾಸ್ ಆಗಿರೋರು, ಡಿಪ್ಲೊಮಾ ಪಾಸ್ ಆಗಿರೋರು ಇದ್ರಪ್ಪ ಅಂತಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್.